ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅದರ ಕಂಟಿನ್ಯೂ ಪಾಠ ಅನ್ನ ಹೇಳ್ತಾ ಇದ್ದೇನೆ. ಈ ಪಾಠ ಸ್ವಲ್ಪ ದೊಡ್ಡದಿದೆ. ಈಗ ಆಲ್ರೆಡಿ ನಾವು ಆಯತ, ಸಿಲಿಂಡರ್ ಮತ್ತು ಕೋನ ಅಥವಾ ಶಂಕುವಿನ ಬಗ್ಗೆ ಸರಿಯಾದ ಅದ್ರದ್ದು ಅಭ್ಯಾಸ, ಅದ್ರದ್ದು ಏನ್ ಎಕ್ಸಾಂಪಲ್ಸ್ ಗಳದಾವು, ಫಾರ್ಮುಲಾ ಅದಾವು ಅನ್ನೋದು ಎಲ್ಲ ಕಲ್ತೀವಿ. ಸೊ ಇವತ್ತು ಕಲಿತಾ ಇರೋದು ಗೋಳ ಅಂದ್ರ ಸ್ಪಿಯರ್ ಅಂತ ಹೇಳಿ. ಹೌದಾ? ಅದನ್ನ ಕಲಿಯೋಣಂತ. ನೋಡೋಣ ಯಾವ್ದು ಹೇಳ್ರಿ. ಮೇಲ್ಮೈ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣಗಳು, ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್, ವಿಸ್ತೀರ್ಣಗಳು ಮತ್ತು ಘನಫಲಗಳು. ಘನಫಲಗಳು ಹೌದಾ? ಘನಫಲಗಳು. ಇದ್ರೊಳಗೆ ನಾನು ಹೇಳ್ತಾ ಇರೋದಂದ್ರ ಸ್ಪಿಯರ್ ಅಂದ್ರ ಗೋಳ. ಹೌದಾ? ಗೋಳ. ಈ ಗೋಳ ಯಾವ ರೀತಿ ಇರ್ತೈತಂದ್ರ ಆಲ್ಮೋಸ್ಟ್ ನಿಮಗ ಒಂಚೂರು ಯಾವ ರೀತಿ ಇರ್ತೈತಂದ್ರ ಹಿಂಗ. ಹೌದಾ? ಸರ್ಕಲ್ ಆದ್ರ ನಮಗ ಎಕ್ಸಾಕ್ಟ್ಲಿ ರೌಂಡ್ ಬಂದ್ಬಿಡ್ತೈತಿ. ಹೌದಾ? ಹೌದಾ? ನೀವು ನಿಮ್ಮ ಇದು SS ಕ್ಲಾಸ್ ಒಳಗ ಗ್ಲೋಬ್ ತೋರಿಸ್ತಾರ ನೋಡ್ರಿ. ಇಂಡಿಯಾ ಪೂರ್ತಿ ವರ್ಲ್ಡ್ ಮ್ಯಾಪ್ ತೋರಿಸ್ಬೇಕಾದ್ರೆ ನಿಮ್ಗೆ ಗ್ಲೋಬು ಅದ್ ಸ್ವಲ್ಪ ಏನಾಗಿರ್ತೈತಿ, ಇಲ್ಲಿ ತುದಿಗೆ ಬಂದ ಚಪ್ಪಟೆ ಟೈಪ್ ಹಿಂಗ ಸ್ವಲ್ಪ ಕೂಡಿರ್ತೈತಿ ನೋಡ್ರಿ. ಅದ್ರ ಯಾವ ರೀತಿ ಇರ್ತೈತಂದ್ರ ಭೂಮಿ ಯಾವ ಆಕಾರದೊಳಗ ಇರ್ತೈತಲ್ಲ. ಹೌದಾ? ಈಗ ನಾವು ಭೂಮಿ ಯಾವ ಆಕಾರ ಇರ್ತೈತೆ ಅಂದ್ರ ಅದಕ್ಕ ದುಂಡಾಕಾರ ಅಂತ ಹೇಳುದಿಲ್ಲ, ಗೋಳಾಕಾರವಾಗಿದೆ ಅಂತ ಹೇಳ್ತೀವಿ. ಹೌದಾ? ಅಂದ್ರ ಪೂರ್ತಿ ಎಕ್ಸಾಕ್ಟ್ ಸರ್ಕಲ್ ಟೈಪ್ ಇರುದಿಲ್ಲ ಅದು. ಹೌದಾ? ಜಸ್ಟ್ ನೋಡ್ಲಿಕ್ಕೆ ಸರ್ಕಲ್ ಟೈಪ್ ಇರ್ತೈತಂದ್ರು ಅದು ಏನಾಗಿರ್ತೈತಿ ನಿಮಗ ಗೋಳ ಅಂದ್ರ ನೆನಪಿಟ್ಕೊಳ್ಳೋದಂದ್ರ ಗ್ಲೋಬ್ ಇರ್ತೈತಿ. ಗೊತ್ತಾ ನಿಮ್ಗ? SS ಕ್ಲಾಸ್ ಒಳಗ್ ತೋರಿಸ್ತಿರ್ತಾರ ನೋಡ್ರಿ ಗ್ಲೋಬ್. ಹೌದಾ? ಇಡೀ ವರ್ಲ್ಡ್ ಮ್ಯಾಪ್ ಅನ್ನ ಅದ್ರೊಳಗ ತೋರಿಸ್ತಿರ್ತಾರೋ, ಅಥವಾ ಅಲ್ಲೇ ಏನಾಗಿರ್ತೈತಿ ಅಕ್ಷಾಂಶ ರೇಖಾಂಶಗಳನ್ನ ತೋರಿಸ್ಲಿಕ್ಕೆ ನಿಮ್ಗ ಗ್ಲೋಬ್ ಅನ್ನ ಯೂಸ್ ಮಾಡ್ತಾರಲ್ಲ. ಆ ಗ್ಲೋಬ್ ಶೇಪ್ ಅನ್ನ ನಮ್ಗೆ ಯಾವ ರೀತಿ ಇರ್ತೈತಿ ಹೇಳ್ರಿ? ಗೋಳ. ಗೋಳ ಅಂದ್ರ ಆ ಟೈಪ್ ಇರ್ತೈತಿ. ಹೌದಾ? ನಾನು ನಿಮ್ಗೆ ಚಿತ್ರವನ್ನ ತೋರಿಸ್ತೇನೆ. ಹೌದಾ? ಈ ಗೋಳದ ಇಲ್ಲಿ ನಮ್ಗೆ ಏನ್ ಬೇಕು ಹೇಳ್ರಿ? ನೀವು ಎಕ್ಸಾಕ್ಟ್ ಈ ಪಾಠದೊಳಗ್ ನೆನಪಿಟ್ಕೊಳ್ಳೋದು ಏನಂದ್ರ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾಗಳು ಆಯಾ ತಕ್ಕಂಗ. ಈಗ ಫಾರ್ ಎಕ್ಸಾಂಪಲ್ ಆಯತದ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ದ ಪಾರ್ಶ್ವ ಮೇಲ್ಮೈ, ಆಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅದೇ ರೀತಿ ಕೋನದ್ದು, ಅದೇ ರೀತಿ ಗೋಳ. ಹೌದಾ? ಇದಾದ್ಮೇಲೆ ಈಗ ಗೋಳ ಆದ್ಮೇಲೆ ಮತ್ತೆ ಇದ್ರದ್ದು ಇಲ್ಲಿ ನೀವು ಹೆಡ್ಡಿಂಗ್ ಹೇಳೋ ಹಾಗೆ ಇಷ್ಟು ದಿನ ನೀವ್ ಏನಾಗಿತ್ತು ಹೇಳ್ರಿ? ವಿಸ್ತೀರ್ಣಗಳನ್ನ, ಏರಿಯಾಸ್ ಗಳನ್ನ ಅಷ್ಟ ಕಲಿತ್ರಿ. ಇಲ್ಲೊಂದು ಪಾರ್ಟ್ ಇದೆ ನೋಡ್ರಿ, ಘನಫಲಗಳು. ಈಗ ಏನ್ ಆಯತದಿಂದ ಹಿಡಿದು ಇಲ್ಲಿ ಗೋಳದವರೆಗೆ ಏನ್ ವಿಸ್ತೀರ್ಣಗಳನ್ನ ಕಲಿತ್ರಿ, ಅದೇ ಮತ್ ರಿಪೀಟ್ ಆಯತದಿಂದ ಗೋಳದವರೆಗೆ ನಾವ್ ಏನ್ ಕಲಿಬೇಕು ಹೇಳ್ರಿ? ಘನಫಲಗಳನ್ನ ಕಲಿಬೇಕು. ಘನಫಲಗಳನ್ನ ಅವನ್ನೆಲ್ಲ ನಾನು 1 by 1 ಹೇಳ್ತೇನೆ. ಸೊ ಈಗ ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ is equal to 4 pi r square. 4 pi r square ಗೋಳದ ಮೇಲ್ಮೈ ವಿಸ್ತೀರ್ಣ. ಇದು ಗೋಳದ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ನೋಡ್ರಿ ಯಾವುದೇ ಎಚ್ ಇಲ್ಲ, ಎಲ್ ಇಲ್ಲ. ಯಾಕೆ ಹೇಳ್ರಿ? ಈ ಹೃದಯದ ಈ ಶೇಪ್ ಇದ್ರೊಳಗಿದೆ. ಇದ್ರೊಳಗ್ ಹೈಟು, ಹೌದಾ, ಆಮೇಲೆ ಓರೆ ಎತ್ತರ ಬರ್ಲಿಕ್ಕಂತೂ ಸಾಧ್ಯ ಇಲ್ಲ. ನಮಗ್ ಕಂಡು ಹಿಡಿಬೇಕಾಗಿದ್ದು ಯಾವ್ದು ಹೇಳ್ರಿ? ರೇಡಿಯಸ್ ಒಂದು ಗೊತ್ತಿದ್ರೆ ನಾವು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಈಸಿಲಿ ಕಂಡು ಹಿಡಿಬಹುದು. ನೆಕ್ಸ್ಟ್, ಈಗ ನೀವು ಇದೊಂದು ಗೋಳ ಅಂತ ತಿಳ್ಕೊರಿ. ಹೌದಾ? ಇದನ್ನ ನಾವು ಕಟ್ ಮಾಡ್ತೇವೆ ಈ ರೀತಿ. ಹೌದಾ? ಎಕ್ಸಾಕ್ಟ್ ಆಗಿ ಕಟ್ ಮಾಡಿದಾಗ ನಮ್ಗೆ ಯಾವ ರೀತಿ ಶೇಪ್ ಬರ್ತಾವ ಹೇಳ್ರಿ? ಈ ರೀತಿ ಶೇಪ್ ಬರ್ತಾವು, ಅಥವಾ ಈ ರೀತಿನೂ ಶೇಪ್ ಬರ್ತಾವು. ಹೌದಾ? ಇವಕ್ ನಾವ್ ಏನಂತ ಕರಿತೇವಂದ್ರ ಅರ್ಧ ಗೋಳ ಅಂತ ಕರಿತೇವೆ. ಇಲ್ಲಿ ಗೋಳ ನಮಗ ಮುಗೀತದ, ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿದ್ರೆ ಮುಗೀತು. ಬಟ್ ನಮಗ್ ಇಂಪಾರ್ಟೆಂಟ್ ಇರುದ ಯಾವ್ದು ಹೇಳ್ರಿ? ಅರ್ಧ ಗೋಳ. ಇದಕ್ಕ ಹೆಮಿಸ್ಪಿಯರ್ ಅಂತ ಕರಿತೇವಿ. ಅರ್ಧ ಗೋಳದ ವಿಸ್ತೀರ್ಣ, ಅದರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದೇ ರೀತಿ ಯಾವ್ದು ಹೇಳ್ರಿ? ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡು ಹಿಡಿಬೇಕು. ಹೌದಾ? ಅರ್ಧ ಗೋಳದ ವಕ್ರ ಅಂದ್ರು ಒಂದೇ, ಪಾರ್ಶ್ವ ಅಂದ್ರು ಒಂದೇ. ಹೌದಾ? ಅರ್ಧ ಗೋಳದ ಅಥವಾ ಹೆಮಿಸ್ಪಿಯರ್, ಅರ್ಧ ಗೋಳದ
ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಕ್ರ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ, 2πr ಸ್ಕ್ವೇರ್, 2πr ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ ನೋಡ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 3πr ಸ್ಕ್ವೇರ್, 3πr ಸ್ಕ್ವೇರ್. ಹೌದಾ? ಇಲ್ಲಿ ನೋಡ್ರಿ ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್. ಹೌದಾ? 4πr ಸ್ಕ್ವೇರ್. ಕರೆಕ್ಟಾ? ಅದಾದ್ಮೇಲೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಕರೆಕ್ಟಾ? ಅದಾದ್ಮೇಲೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹೌದಾ? ವಕ್ರ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್, ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr ಸ್ಕ್ವೇರ್, ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್. 2, 3, 4πr ಸ್ಕ್ವೇರ್ ಅನ್ನೋದನ್ನ ನೆನ್ಪಿಟ್ಕೋರಿ. ಹೌದಾ? ಸ್ಟಾರ್ಟಿಂಗ್ ನೀವು ಬೇಕಾದ್ರೆ ವಕ್ರ ಮೇಲ್ಮೈಯನ್ನ ನೆನ್ಪಿಟ್ಕೋರಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್. ಅದಾದ್ಮೇಲೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr ಸ್ಕ್ವೇರ್. 2 ಆದ್ಮೇಲೆ 3 ಅಂತ ನೆನ್ಪಿಟ್ಕೋರಿ. ಅದಾದ್ಮೇಲೆ ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್ ಅಂತ ಹೇಳಿ. ಸ್ವಲ್ಪ ನಿಮ್ಗ ನೀವು ಪದೇ ಪದೇ ಇವನ್ನೇನಾರು ನೋಡ್ಲಿಲ್ಲ ಅಂದ್ರೆ ನಿಮ್ಗ ತೀರಾ ಕನ್ಫ್ಯೂಷನ್. ಅದಾದ್ಮೇಲೆ ಇವು ನೆನ್ಪಿಟ್ಕೊಳಕ್ಕಂತೂ ಅಸಾಧ್ಯ ಆಗ್ಬಿಡ್ತೈತಿ ನಿಮ್ಗ. ಸ್ವಲ್ಪ ಡೈಲಿ ಈ ಫಾರ್ಮುಲಾಗಳನ್ನ ನಿಮಗ್ ಮೊದ್ಲೇ ಹೇಳಿದೀನಿ, ಒಂದು ಚಾರ್ಟ್ ಮಾಡಿ ನಿಮ್ ಕ್ಲಾಸ್ ರೂಮ್ ಒಳಗ್ ಹಾಕ್ರಿ. ಪದೇ ಪದೇ ನೋಡ್ತಾ ಇದ್ರೆ ನಿಮ್ಗ ನೆನಪಾಗ್ತೈತಿ. ಹೌದಾ? ಸೊ ಈಗ ಏನಾಗಿತ್ತಿದು, ಇದು ಇವಿಷ್ಟು ಸೂತ್ರಗಳು, ಇದ್ರ ಮೇಲೆ ಬರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳನ್ನ ನಾವು ಈಗ ಸಾಲ್ವ್ ಮಾಡೋಣ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಾನ್ ನಿಮ್ಗ ಇವನ್ನ ಇದ್ರದ್ದು ಡೈಗ್ರಾಮ್ ಅನ್ನ ತೋರಿಸ್ತೇನೆ ತಡ್ರಿ ಸ್ವಲ್ಪ. ಇಲ್ಲಿ ನೋಡ್ರಿ. ಹೌದಾ? ಇಲ್ಲೇನಾಗಿದೆ ನೋಡ್ರಿ, ಇದು ಇಲ್ಲೇನಾಗಿದೆ, ಇದೊಂದು ಗೋಳ. ನಮ್ಗ ಗೋಳ ಆದ್ಮೇಲೆ ಇಲ್ಲಿ ಏನಾಗಿದೆ, ಇಲ್ಲ ನೋಡ್ರಿ, ನಾ ಪಾಯಿಂಟ್ ಅನ್ನ ಇದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಹೌದಾ? ಇಲ್ಲಿ ಅರ್ಧ ಗೋಳ ಸ್ವಲ್ಪ ಶೇಪ್ ಬರಾಕ ನೋಡಾತೀರಿ ನೀವು. ಆ ಗೋಳವನ್ನ ಅರ್ಧವನ್ನಾಗಿ ಮಾಡಿದಾರೆ ಇಲ್ಲೇ. ಹೌದಾ? ಇದು ನಮ್ದು ಹೆಮಿಸ್ಪಿಯರ್. ಕರೆಕ್ಟಾ? ಇವಕ್ ನಮ್ಗ ಗೋಳದ ಚಿತ್ರವನ್ನ ನಾವು ಈ ರೀತಿ ನೋಡ್ತಾ ಇದ್ದೀವಿ. ಹೌದಾ? ಇಲ್ಲಿ ಇರೋದ ನಮಗ ಆರ್ ಅನ್ನೋದಷ್ಟೇ ಗೊತ್ತು. ಹೌದಾ? ನೋಡ್ರಿ. ಕರೆಕ್ಟಾ? ಅರ್ಧ ಗೋಳವನ್ನ ಎಲ್ಲಿಂದ ಎಲ್ಲಿ ಇಲ್ಲಿ ಕಟ್ ಮಾಡಿರ್ಬೋದು, ಇಲ್ಲಿ ಕಟ್ ಮಾಡಿದಾರು. ಕರೆಕ್ಟಾ? ಎಕ್ಸಾಕ್ಟ್ ಇಲ್ಲಿಗೆ ಅಂದ್ರೆ ಇದು ಅರ್ಧ ಗೋಳ. ಕರೆಕ್ಟಾ? ನೆಕ್ಸ್ಟ್ ಇಲ್ಲೊಂದು ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗು ತೋರಿಸ್ತಾ ಇದ್ದೆ, ಸ್ವಲ್ಪ ಟೈಮ್ ಆಗಿದ್ದಕ್ಕೆ ನಾನು ಬಿಟ್ಬಿಟ್ಟೆ. ನೋಡ್ರಿ, ಇಲ್ಲಿದೆ ನೋಡ್ರಿ, 3D ಅಂತ ಇದೆ. ಹೌದಾ? ನೋಡ್ರಿ, ಎಕ್ಸಾಕ್ಟ್ ನಿಮ್ಗ ಹೆಮಿಸ್ಪಿಯರ್ ಅಥವಾ ಅರ್ಧಗೋಳ ಅಂತ ಬಂದಿದೆ ಇಲ್ಲೇ. ಇಲ್ಲಿ ನೋಡಾಕತ್ತೀರಿ, ಇಲ್ಲೇ ಇದೊಂದು ಅರ್ಧಗೋಳ, ಇದು ಅರ್ಧಗೋಳ. ಇದನ್ನ ಸ್ವಲ್ಪ ರೇಡಿಯಸ್ ನಾನು ಸಣ್ಣದು ಮಾಡಬಹುದು. ನೋಡ್ರಿ ಇಲ್ಲಿ. ಹೌದಾ? ಈ ರೀತಿ ನಾನು ದೊಡ್ಡದು ಮಾಡಬಹುದು. ಕರೆಕ್ಟಾ? ಅದಾದ್ಮೇಲೆ ಇಲ್ಲೇ ಎ ಅಂದ್ರೆ ನೋಡ್ರಿ, ಇಲ್ಲಿ ಅದನ್ನ ಸ್ವಲ್ಪ ಅದರದ್ದು ನಡುವಿನ ಡಿಸ್ಟೆನ್ಸ್ ಅನ್ನ ಫುಲ್ 0 ಇದ್ರ ಅರ್ಧ ಪೂರ್ತಿ ಗೋಳ ಆಗತ್ತ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಹೋದ್ವಿ ಅಂದ್ರೆ ನೋಡ್ರಿ, ಇಲ್ಲಿ ಯಾವ ರೀತಿ ಅದು ಹೆಮಿಸ್ಪಿಯರ್ ಅಂತ ಹೇಳಿ ನಮ್ಗೆ ಅರ್ಧ ಗೋಳ ಅನ್ನೋದು ನಮ್ಗೆ ಎಕ್ಸಾಕ್ಟ್ಲಿ ಕಾಣಿಸ್ತೈತಿ. ಹೌದಾ? ಇಲ್ಲಿ ನೋಡ್ರಿ 3D ಶೇಪ್ ಇದೆ ಇದು. ನೋಡ್ರಿ. ಹೌದಾ? ಅದು ಚೇಂಜ್ ಆಗ್ತಾ ಇದೆ. ಕರೆಕ್ಟಾ? ನಾ ಯಾವ ರೀತಿ ಚೇಂಜ್ ಮಾಡ್ತೇನೆ ನೋಡ್ರಿ, ಇಲ್ಲಿ ನಿಮ್ಗೆ ಎಲ್ಲಾ 3D ಶೇಪ್ ಒಳಗದು ತೋರಿಸ್ತಾ ಇದೆ. ಹೌದಾ? ಕರೆಕ್ಟಾ?
ನಾನು ಈ ರೀತಿನೂ ತೋರಿಸ್ಬೋದು ಇದನ್ನ. ಅರ್ಧ ಗೋಳ ಅಂದ್ರ ಸ್ಟಾರ್ಟಿಂಗ್ ಯಾವ ರೀತಿ ಇತ್ತು ನೋಡ್ರಿ, ಅದು ಹಿಂಗಿತ್ತು. ಅದನ್ನ ನಾನು 3D ಶೇಪ್ ಒಳಗ್ ತೋರಿಸಿದ್ರೆ ಎಕ್ಸಾಕ್ಟ್ ಇಲ್ಲೇ ನಿಲ್ಸಿದೆ. ಅಂದ್ರೆ ಇದು ಎಕ್ಸಾಕ್ಟ್ ನಿಮಗ ಅರ್ಧ ಗೋಳ ಅಂದ್ರೆ ಯಾವ ರೀತಿ ಇರ್ತೈತಿ ಅಂದ್ರೆ ಒಂದು ಗೋಳವನ್ನ ಅವರು ಕಟ್ ಮಾಡಿರ್ತಾರೆ. ನಿಮ್ಗೆ ಇನ್ನೂ ಒಂದ್ಸಲ ತೋರಿಸ್ಬೋದು ನಾನು. ಇದನ್ನ 0 ತಂದೆ ಅಂದ್ರೆ ನೋಡ್ರಿ ಅದು ಪೂರ್ತಿ ಗೋಳ ಆಗ್ಬಿಡ್ತೈತಿ. ಕರೆಕ್ಟಾ? ಪೂರ್ತಿ ಗೋಳ. ಇದನ್ನ ಸ್ವಲ್ಪ ನಾನು ಇದನ್ನ ಚೇಂಜ್ ಮಾಡ್ತಾ ಇದ್ದೆ ಅಂದ್ರೆ ನೋಡ್ರಿ ಅಲ್ಲೇ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ನಿಮ್ಗ ಹೆಮಿಸ್ಪಿಯರ್ ಅನ್ನೋದು ಸಿಗ್ತೈತಿ. ಇದು ನಿಮ್ದು ಗೋಳ. ಗೋಳ ಅಂದ್ರ ಯಾವ ರೀತಿ ಇರ್ತೈತಿ ಅನ್ನೋದು ನಿಮ್ಗ ಚಿತ್ರ. ನಿಮ್ ಬುಕ್ ಒಳಗು ಸಾಕಷ್ಟು ಇಮೇಜಸ್ ಗಳನ್ನ ಕೊಟ್ಟಾರು, ನೀವು ನೋಡ್ಬೋದು. ಇದ್ರೊಳಗ್ ನಾನ್ ನಿಮ್ಗ ಇಮೇಜ್ ಅನ್ನ ತೋರಿಸಿದ್ದು. ಅರ್ಧ ಗೋಳ ಅಂದ್ರೆ ಯಾವ ರೀತಿ ಇರ್ತೈತಿ ಅಥವಾ ಗೋಳ ಅಂದ್ರೆ ಯಾವ ರೀತಿ ಇರ್ತೈತಿ, ಅದನ್ನ ಯಾವ ರೀತಿ ಕಟ್ ಮಾಡ್ತಾರೋ ಅನ್ನೋದು ನಿಮ್ಗ ತೋರಿಸಿದೆ ನಾನು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಅಭ್ಯಾಸ 13.4 ಎಕ್ಸಸೈಸ್ ಅಭ್ಯಾಸ 13.4. ಹೌದಾ? ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಕ್ವಶನ್ ಏನಿದೆ? ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಇಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ. ಫಸ್ಟ್, ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಅನ್ನೋದು ನಮ್ಗೆ ಅದರದ್ದು ಫಾರ್ಮುಲಾ ಗೊತ್ತಿರಬೇಕು. ಅಲ್ಲಿ ಏನಾಗಿದೆ 1 2 3 ಅಂತ 3 ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಾರು. ಅಲ್ಲಿ ತ್ರಿಜ್ಯಗಳ ಯಾವ ರೀತಿ ಇದಾವ ಅನ್ನೋದು. ಫಸ್ಟ್ ಒನ್ ನೋಡ್ರಿ. ಫಸ್ಟ್ ಒನ್ ಆರ್ ಇಸ್ ಈಕ್ವಲ್ ಟು, ನಾನು ಡೈರೆಕ್ಟ್ ಬರ್ಕೋತೀನಿ, 10.5 ಅಂತ ಇದೆ. ಹೌದಾ? ಅವ್ರು ಏನ್ ಹೇಳಿದಾರ ನಮಗ? ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳ ಕನ್ಫ್ಯೂಸ್ ಆಗ್ಬೇಡ್ರಿ. ಅರ್ಧ ಗೋಳ ಅಥವಾ ವಕ್ರ ಮೇಲ್ಮೈ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣನು ಅಥವಾ ಹಂಗ ಕನ್ಫ್ಯೂಸ್ ಆಗ್ಬೇಡ್ರಿ. ಎಕ್ಸಾಕ್ಟ್ ಅವ್ರು ಏನ್ ಕ್ವಶನ್ ಕೊಟ್ಟಿದಾರ ನೋಡ್ರಿ, ಗೋಳದ ಮೇಲ್ಮೈ ವಿಸ್ತೀರ್ಣ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವ್ದು ಹೇಳ್ರಿ ನೋಡುನು. ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು? 4πr². ಹೌದಾ? ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದು ನಮಗ? 4πr². ಇಲ್ಲಿ ನೋಡ್ರಿ, 4 ಇಂಟು ಪೈ ಅಂದ್ರೆ ಎಷ್ಟು ಹಾಕ್ಬೇಕು ನಾವು ವ್ಯಾಲ್ಯೂವನ್ನ? ಪೈ ವ್ಯಾಲ್ಯೂ ಎಷ್ಟಿದೆ? 22/7 ಇಂಟು ಆರ್ ಅಂದ್ರ 10.5 ರೇಸ್ ಟು ಸ್ಕ್ವೇರ್. ಹೌದಾ? 10.5 ರೇಸ್ ಟು ಸ್ಕ್ವೇರ್. ಯಾಕಂದ್ರೆ ಆರ್ ಅಂದ್ರ ಸ್ಕ್ವೇರ್ ಅಂತ ಇದೆ ನಮಗ್. ಹೌದಾ? ಸೊ 4 ಇಂಟು 22/7 ಇಂಟು ಇದು 10.5 ರೇಸ್ ಟು ಸ್ಕ್ವೇರ್ ಅಂದ್ರ 10.5 ಅನ್ನೋದು ಎಷ್ಟು ಸಲ ಇದ್ದಂಗ ನಮಗ? 2 ಸತಿ ಇದ್ದಂಗ. ಸೊ ಇದನ್ನೇ 2 ಟೈಮ್ಸ್ ಬರಿಬೇಕು. 10.5 ಇಂಟು 10.5 10.5 ಇಂಟು 10.5. ಇಲ್ಲಿ ಕಟ್ತಾ ಹೋಗ್ತೈತೆ ನೋಡ್ರಿ, ಇಲ್ಲಿ ಹೋಗ್ತೈತೆ ನೋಡ್ರಿ. 7 ಒಂದ್ಲೆ 7. ಹೌದಾ? 3 ಉಳಿತು. 10ರೊಳಗೆ 3 ಹೋದ್ರ 10ರೊಳಗೆ 7 ಹೋದ್ರ 3 ಉಳಿತು. ಇಲ್ಲಿ ಪಾಯಿಂಟ್ ಕೊಟ್ಮೇಲೆ ಇದು 35 ಆಯ್ತು. 7 5 35. ಹೌದಾ? ನಿಮಗೆ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ರಿ ಇಲ್ಲಿ 10.5. ಹೌದಾ? ಇದನ್ನ 7ರಿಂದ ಭಾಗಿಸ್ರಿ. ಇಲ್ಲಿ ನೋಡ್ರಿ 7 ಇಲ್ಲಿ 14 ಆಗಿದ್ರೆ ನಾವು 7 2 14 ತಗೋಬಹುದಿತ್ತು. ಬಟ್ ಇಲ್ಲಿ 10 ಇರೋದ್ರಿಂದ ನಾನು 7 1 7 ಆಯ್ತು. ಇಲ್ಲಿ ಏನಾಯ್ತು ಹೇಳ್ರಿ? 10ರೊಳಗೆ 7 ಕಳೆದ್ರ 3. ಈ ಪಾಯಿಂಟ್ ಇಲ್ಲಿ ಕೊಟ್ಮೇಲೆ ಇದು 35 ಆಯ್ತು. 7 5 35. ಈ ರೀತಿ ನಾವು ಭಾಗಾಕಾರನ ಮಾಡೋದ್ಕಿಂತ ನಾನು ಡೈರೆಕ್ಟ್ ಇಲ್ಲೇ ಮಾಡಿದ್ವಿ. ಈಗ ನಾವು ಹೈಸ್ಕೂಲ್ ಇರೋದ್ರಿಂದ ಈ ರೀತಿ ಮಾಡೋದು ಒಳ್ಳೆಯದು. ಇದನ್ನ ಸ್ವಲ್ಪ ರೂಢಿ ತಪ್ಪಿಸ್ಕೊರಿ. ಈ ರೀತಿ ಮಾಡ್ಲಿಕ್ಕೆ ಕಲೀರಿ. ಹೌದಾ? ಇದೆಷ್ಟಾಯ್ತು ಈಗ? 1.5 10.5 22 ಇಂಟು 4 ಎಷ್ಟಾಗತ್ ನೋಡ್ರಿ? ಸ್ವಲ್ಪ ನೋಡ್ರಿ, ಒಂದ್ಸಲ ನೋಡೋಣ. 1 ಸೆಕೆಂಡ್, ಎಷ್ಟಾಗತ್ತಂತ ಹೇಳಿ. ಹೌದಾ? 4 ಇಂಟು 22 ಇಂಟು 10.5 ಇಂಟು 1.5 ಎಷ್ಟಾಯ್ತು? ಹೇಳ್ರಿ? 1386. ಹೌದಾ? 1386.
ಅದಾದ್ಮೇಲೆ ಇಲ್ಲಿ ಸೆಂಟಿಮೀಟರ್ ಇರೋದ್ರಿಂದ ನಾನು ಇದನ್ನ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀನಿ. ಹೌದು. ಸೊ 10.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಾಯ್ತು ನಮ್ಗೆ ಹೇಳ್ರಿ? 1386 ಅಥವಾ 1386 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯ್ತು. ಅರ್ಥ ಆಯ್ತು? ಯಾವ ರೀತಿ ನಾವು ಇವು ಫಾರ್ಮುಲಾ ಗೊತ್ತಿದ್ರೆ ನಾವು ಈಸಿಲಿ ಸಿಂಪ್ಲಿಫೈ ಮಾಡಬಹುದು. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದೇ ಸೂತ್ರ ಇರ್ಲಿ. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸ್ವಲ್ಪ ಇಲ್ಲಿ ನೋಡ್ರಿ, ತ್ರಿಜ್ಯವನ್ನಷ್ಟೇ ನಾನು ಚೇಂಜ್ ಮಾಡ್ತೇನೆ. ತ್ರಿಜ್ಯ ಏನಿದೆ ನೋಡ್ರಿ, 5.6 ಸೆಂಟಿಮೀಟರ್ ಇದೆ. 5.6 ಸೆಂಟಿಮೀಟರ್ ಇದೆ. ಹೌದಾ? ಸೆಂಟಿಮೀಟರ್ ಇದೆ. ಸೇಮ್ ಇದೇ ಫಾರ್ಮುಲಾ ಒಳಗ ಜಸ್ಟ್ ಅನ್ನ ಚೇಂಜ್ ಮಾಡಿ ನಾವು ಫಾರ್ಮುಲಾಗಳನ್ನ ಹಾಕ್ಬೇಕು. ಸೊ ನೋಡ್ರಿ ಯಾವ ರೀತಿ ಇದೆ. 4 ಇಂಟು 5 ಅಂದ್ರೆ ಎಷ್ಟಿದೆ ಇಲ್ಲಿ? 22 ಡಿವೈಡೆಡ್ ಬೈ 7. ಹೌದಾ? ಇಂಟು ಆರ್ ಅಂದ್ರೆ ಎಷ್ಟಿದೆ ಇಲ್ಲಿ? 5.6. ಲಾಸ್ಟ್ ಟೈಮ್ 10.5 ಇತ್ತು. ಇದು ಹಿಂದಿನ ಪ್ರಾಬ್ಲಮ್ ಒಳಗ. ಇಲ್ಲಿ ಏನಾಗಿತ್ತು ಹೇಳ್ರಿ ಈಗ? 5.6 ಬ್ರಾಕೆಟ್ ಸ್ಕ್ವೇರ್. ಯಾಕಂದ್ರೆ ಇಲ್ಲಿ ಆರ್ ಅನ್ನೋದು ನಮಗ ಸ್ಕ್ವೇರ್ ಇದೆ. ನೆಕ್ಸ್ಟ್ 4 ಇಂಟು 22 ಡಿವೈಡೆಡ್ ಬೈ 7 ಇಂಟು 5.6 ಇಂಟು 5.6. ಯಾಕಂದ್ರೆ ಇದು 2 ಸಲ ಇರೋದ್ರಿಂದ ಇದನ್ನ ನಾನು 5.6 ಅಂತ 2 ಸಲ ಬರ್ದಿದ್ದೇನೆ. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ಇದಕ್ಕ ಕಟ್ತಾ ಹೋಗೇನಿ. 7 ಒಂದ್ಲೆ ಇಲ್ಲಿ ಏನಾಯ್ತು, ಲಾಸ್ಟ್ ಪ್ರಾಬ್ಲಮ್ ಒಳಗ 10 ಇರೋದ್ರಿಂದ ನಾನು ಡೈರೆಕ್ಟ್ 7 ಒಂದ್ಲೆ 7 ತಗೊಂಡೆ. ಇಲ್ಲಿ ಆಲ್ರೆಡಿ ಪಾಯಿಂಟ್ ಹಿಂದೆ ಏನಾಗಿದೆ, 5 ಇದೆ. ಅದು 7ಕ್ಕಿಂತ ಸಣ್ಣದಿದೆ. ಸೊ ಇದನ್ನ 0 ಪಾಯಿಂಟ್ ಇದ್ದಾಗ ಇದು 56 ಆಯ್ತು. ಹೌದಾ? 7 ಎಷ್ಟ್ಲೆ 56 ನೋಡ್ರಿ, 7 8 56. 7 8 56. ಇವಾಗ ಏನ್ ಮಾಡ್ಬೇಕು, ಇಲ್ಲಂತೂ ಮುಗೀತು. ಅಷ್ಟನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. ಸೊ ಎಷ್ಟಾಗತ್ ನೋಡೋಣ ಈಗ. 4 ಇಂಟು 22 ಇಂಟು 5.6 ಇಂಟು 0.8. ಹೌದಾ? 0.8 ಅಂತ ಇದ್ದಾಗ ಎಷ್ಟಾಯ್ತು ನೋಡ್ರಿ? 394.24 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? 394.24 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ಈಗ ನೋಡ್ರಿ ಆರ್ ಇದ್ದಾಗ ಜಸ್ಟ್ ನಮಗ್ ಫಾರ್ಮುಲಾ ಇತ್ತು. ನಿಮ್ಗ ಈ ರೀತಿ ಪ್ರಾಬ್ಲಮ್ಸ್ ಗಳಿದ್ದಾಗ 1 ಅಥವಾ 2 ಫಾರ್ಮುಲಾ ಒಳಗೆ ಹಾಕಿ ಸಿಂಪ್ಲಿಫೈ ಮಾಡಿ ಕಲಿತ್ರಿ ಅಂದ್ರ ಅವ್ರು ನಿಮ್ಗೆ ಎಕ್ಸಾಮ್ ಒಳಗ ಬೇರೆ ಸಂಖ್ಯೆಯನ್ನು ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಆ ಕೊಟ್ಟಿರುವ ಸಂಖ್ಯೆಯನ್ನು ಅದ್ರೊಳಗ ಹಾಕಿ ನೀವು ಸಿಂಪ್ಲಿಫೈ ಮಾಡಿದ್ರ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಹೌದಾ? ಈಗ ಫಸ್ಟ್ ಒಂದ್ ಮಾಡಿದ್ವಿ, ಸೆಕೆಂಡ್ ಒಂದ್ ಮಾಡಿದ್ವಿ. ಥರ್ಡ್ 14 ಸೆಂಟಿಮೀಟರ್ ಇದೆ. ಅದನ್ನ ನೀವ ಮಾಡ್ರಿ, ನೀವ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ನಾನು 2 ಮಾಡಿದೆ. ಈಗ ಅದೊಂದು ಪ್ರಾಬ್ಲಮ್ ಅನ್ನ ನೀವ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನಂತ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಮೇನ್. ಈಗ ಫಸ್ಟ್ ಮೇನ್ ಮುಗೀತು. ಸೆಕೆಂಡ್ ಮೇನ್ ಏನಿದೆ ನೋಡ್ರಿ. ಸೆಕೆಂಡ್, ಈ ಕೆಳಗಿನ ವ್ಯಾಸವುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಅಲ್ಲಿ ಸ್ವಲ್ಪ ವರ್ಡ್ ಅನ್ನ, ಆ ವರ್ಡ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊರಿ. ಲಾಸ್ಟ್ ಈಗ 1ನೇ ಪ್ರಾಬ್ಲಮ್ ಒಳಗೆ ಏನಾಗಿತ್ತು, ಡೈರೆಕ್ಟ್ ತ್ರಿಜ್ಯವನ್ನ ಕೊಟ್ಟು ಬಿಟ್ಟಿದ್ರು. ಇಲ್ಲಿ ಏನಾಗಿರೋ ಸ್ವಲ್ಪ ನಮಗ್ ಕನ್ಫ್ಯೂಸ್ ಮಾಡಾಕ ವ್ಯಾಸವನ್ನ ಕೊಟ್ಟಿದಾರೋ. ವ್ಯಾಸದ ಅರ್ಧ ಏನಿರ್ತೈತಿ, ನಮಗ ತ್ರಿಜ್ಯ ಇರ್ತೈತಿ. ಫಸ್ಟ್ ಅದನ್ನ ನಾವು ಅರ್ಧ ಮಾಡ್ಕೊಂಡು ಅದಾದ್ಮೇಲೆ ನಾವು ಫಾರ್ಮುಲಾ ಒಳಗ ಹಾಕ್ಬೇಕು. ಸೊ ಹಂಗಾದ್ರೆ ನಮಗ ಆರ್ ಇಸ್ ಈಕ್ವಲ್ ಟು ಕೊಡ್ಲಿಲ್ಲ ಅವರು, ಬದಲಾಗಿ ಡಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ? 14 ಸೆಂಟಿಮೀಟರ್ ಕೊಟ್ಟಾರು. ಇದನ್ನ ನಾನು ಆರ್ ಈಕ್ವಲ್ ಟು ಅಂದ್ರೆ ಏನಾಗತ್ತ, 14 ಡಿವೈಡೆಡ್ ಬೈ 2 ಅಂದಾಗ 7 ಒಂದ್ಲೆ 7 2 7. ಹೌದಾ? ಸೊ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ನಾವು ಕನ್ಫ್ಯೂಸ್ ಒಳಗ 14 ಹಾಕಿ ಮಾಡಿದ್ರ ನಮ್ ಪ್ರಾಬ್ಲಮ್ ತಪ್ಪುವಂತ ಚಾನ್ಸ್ ಇದೆ. ಹೌದಾ? ಸೊ ಅದನ್ನ ವ್ಯಾಸ ಕೊಟ್ಟಾರೋ ತ್ರಿಜ್ಯ ಕೊಟ್ಟಾರೋ ಸ್ವಲ್ಪ ನೀಟಾಗಿ ಓದ್ಕೊಂಡು, ಮೊದಲು ನೀವು ಯಾವುದೇ ಇರ್ಲಿ, ಯಾವುದೇ ಸಬ್ಜೆಕ್ಟ್ ಬರೀಲಿ, ಫಸ್ಟ್ ನೀವು ಕ್ವಶನ್ ಅನ್ನ ನೀಟಾಗಿ 1 ಬಿಟ್ಟು 2 ಸಲ ಓದಿ
ಎಕ್ಸಾಕ್ಟ್ ಯಾವ ಕ್ವಶನ್ ಅನ್ನ ಕೇಳಿದಾರು, ನಾವ್ ಏನ್ ಬರಿಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ನೀವು ಏನೋ ಒಂದ ಹರಿಬರಿ ಒಳಗ್ ಓದಿ ಅವ್ರೇನೋ ಕೇಳಿರ್ತಾರೋ ನೀವೇನೋ ಬರ್ದಿರ್ತೀರಿ, ಆ ರೀತಿ ಆಗುವಂತ ಚಾನ್ಸು ಬಾಳ ಇರ್ತೈತಿ. ಸ್ವಲ್ಪ ಅವ್ರು ಏನ್ ಕ್ವಶನ್ ಕೇಳಾರು ನಾವ್ ಅದಕ್ಕೆ ಏನ್ ಬರಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೌದಾ? ಸೊ ಈಗ ಏನಾಗಿದೆ, ನಮ್ಗವ್ರು ವ್ಯಾಸವನ್ನ ಕೊಟ್ಟಾರ. ಈ ವ್ಯಾಸದ ವ್ಯಾಲ್ಯೂವನ್ನ ಡೈರೆಕ್ಟ್ ನಾವ್ ಇಲ್ಲಿ ತುಂಬಿದ್ರ ಆ ಪ್ರಾಬ್ಲಮ್ ತಪ್ಪಾಗ್ತೈತಿ. ಆ ವ್ಯಾಸ ಇದ್ದದನ್ನ ನಾವ್ ಏನ್ ಮಾಡ್ಕೋಬೇಕೀಗ, ತ್ರಿಜ್ಯವನ್ನ ಮಾಡ್ಕೋಬೇಕು. ತ್ರಿಜ್ಯ ಮಾಡ್ಕೋಬೇಕಾದ್ರ ವ್ಯಾಸದ ಅರ್ಧ ನಮ್ಗೆ ಏನಿರ್ತೈತಿ, ತ್ರಿಜ್ಯ ಇರ್ತೈತಿ. ಸೊ ಅದು 14ರ ಅರ್ಧ ಎಷ್ಟಾಯ್ತು ನಮಗ, 7 ಸೆಂಟಿಮೀಟರ್ ಆಯ್ತು. ಇವಾಗ ನಾವು ಫಾರ್ಮುಲಾವನ್ನ ಬರೆಯೋಣಂತ. ಸೊ ಇಲ್ಲಿ ಏನಾಗಿದೆ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಏನಿದೆ, ಗೋಳದ ಮೇಲ್ಮೈ ವಿಸ್ತೀರ್ಣ 4πr² ಅಂತ ಇದೆ. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, ಇಸ್ ಈಕ್ವಲ್ ಟು 4 ಇಂಟು 22 ಡಿವೈಡೆಡ್ ಬೈ 7 ಇಂಟು r ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ ನಮಗೆ, 7 ಸೆಂಟಿಮೀಟರ್ ಇದೆ. ಸೊ 7 ಸ್ಕ್ವೇರ್ ಅಂತ ಆಗತ್ತ. ಸೊ 4 ಇಂಟು 22 ಡಿವೈಡೆಡ್ ಬೈ 7 ಇಂಟು 7 ಇಂಟು 7. ಹೌದಾ? ಯಾಕಂದ್ರೆ 7 2 ಸತಿ ಇರೋದ್ರಿಂದ ನಾನು 2 ಸತಿ ಬರ್ದಿದ್ದೇನೆ, 7 ಇಂಟು 7. ಅದಾದ್ಮೇಲೆ ನೋಡ್ರಿ ಈ 7 ಕ್ಯಾನ್ಸಲ್ ಆಯ್ತು. ಹೌದಾ? ಇವಾಗ ನೋಡ್ರಿ ನಮಗ 4 22 7 ಗುಣಾಕಾರ ಮಾಡ್ರಿ, ಎಷ್ಟಾಯ್ತು ನೋಡ್ರಿ, 4 ಇಂಟು 22 ಇಂಟು 7 ಎಷ್ಟಾಯ್ತು, 616 ಸೆಂಟಿಮೀಟರ್ ಸ್ಕ್ವೇರ್, 616 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಈಗ ಈ ವ್ಯಾಸವಿರುವಂತಹ ಗೋಳದ ಮೇಲ್ಮೈ ವಿಸ್ತೀರ್ಣ ನಮಗೆ ಎಷ್ಟು ಬಂತು, 616 ಸೆಂಟಿಮೀಟರ್ ಸ್ಕ್ವೇರ್. ಈ ಪಾಠದೊಳಗ ಈ ಯೂನಿಟ್ಸ್ ಅನ್ನ ನೀವು ನೆನಪು ಮಾಡಿ ಬರಿಲೇಬೇಕು, ಇಲ್ಲ ಅಂದ್ರೆ ನೀವು ಮಾರ್ಕ್ಸ್ಗಳು ಹೋಗುವಂತ ಚಾನ್ಸು ಬಹಳ ಇರ್ತೈತಿ. ಹೌದಾ? ಇದಿಷ್ಟು ನಿಮ್ದು ಏನಾಗಿತ್ತು, ಗೋಳದ ಮೇಲ್ಮೈ ವಿಸ್ತೀರ್ಣ. ಇದನ್ನ ಸ್ವಲ್ಪ ನಾನು ಇವತ್ತು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳಿ ಇನ್ನೂ ಟೈಮ್ ಇತ್ತಂದ್ರೆ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಈಗ ಮಲ್ಟಿಪಲ್ ಚಾಯ್ಸಿಗೆ ರೆಡಿ ಇದ್ದೀರಾ ಎಲ್ಲರೂ? ನೋಡೋಣ ಯಾವ ರೀತಿ ಕ್ವಶನ್ಸ್ ಗಳದಾವ ಅಂತ ಹೇಳಿ ನೋಡೋಣ. ಈ ಕ್ವಶನ್ಸ್ ಗಳು ನಮಗ ಲಾಸ್ಟ್ ಕ್ಲಾಸ್ ಒಳಗೆ ನಾನು ಏನ್ ಮಾಡಿದ್ದೆ ಹೇಳ್ರಿ, ಯಾವ ಪಾಠವನ್ನ ಅಂದ್ರ ಶಂಕು. ಲಾಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಏನ್ ಮಾಡಿದ್ದೆ ಹೇಳ್ರಿ, ಶಂಕುವನ್ನ ಒಂದ್ ಸೆಕೆಂಡ್, ಲಾಸ್ಟ್ ಕ್ಲಾಸ್ ಒಳಗ ಶಂಕು ಆ ಪಾಠವನ್ನ ನಿಮ್ಗ ಸ್ಟಾರ್ಟ್ ಮಾಡಿದ್ದೆಲ್ಲ, ಅದೇ ಇದ್ರ ಮೇಲೆ ಇವು ಕ್ವಶನ್ಸ್ ಗಳು ನಿಮ್ಗ ಬರ್ತಾವ. ಹೌದಾ? ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಹೌದಾ? ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಕ್ಲಾಸ್ 9th. ಇಲ್ಲಿ ನೋಡ್ರಿ, ಫಸ್ಟ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ ಯಾವ್ದಿದೆ ನೋಡ್ರಿ, ಆಪ್ಷನ್ ಎ πrl ಪ್ಲಸ್ 2πr², 2πrl ಪ್ಲಸ್ 2πr². ಆಪ್ಷನ್ ಸಿ πrl ಪ್ಲಸ್ πr². ಆಪ್ಷನ್ ಡಿ 2πr². ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ ಯಾವ್ದು ಹೇಳ್ರಿ? ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ ಯಾವುದು ನೋಡ್ರಿ, πrl ಪ್ಲಸ್ 2πr², 2πrl ಪ್ಲಸ್ 2πr², πrl ಪ್ಲಸ್ πr². ಆಪ್ಷನ್ ಡಿ 2πr² ಅಂತ ಇದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ ನೋಡ್ರಿ, ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶಂಕುವಿನ ಓರೆ ಎತ್ತರ ಕಂಡುಹಿಡಿಯುವಂತಹ ಸೂತ್ರ. ಶಂಕುವಿನ ಓರೆ ಎತ್ತರ h² ಪ್ಲಸ್ r². ಆಪ್ಷನ್ ಬಿ πrl ಪ್ಲಸ್ πr². ಆಮೇಲೆ ಆಪ್ಷನ್ ಸಿ 2πr². ಆಪ್ಷನ್ ಡಿ πrl ಪ್ಲಸ್ 2πr² ಅಂತ ಇದೆ. ಹೌದಾ? ಸೊ ಶಂಕುವಿನ ಓರೆ ಎತ್ತರ ನಿಮಗ್ ಗೊತ್ತಿರುವ ಹಾಗೆ ಇಲ್ಲಿ ನಾ ಸ್ವಲ್ಪ ಬೋರ್ಡ್ ಮೇಲೆ ಮಾಡ್ತಾ ಇರ್ತೀನಿ ನೋಡ್ರಿ.
ಎಲ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಇದೆ ಹೌದಾ. ಸೊ ಅದನ್ನ ನಾವು ಮಾಡಿಫೈಡ್ ಆಗಿ ಯಾವ ರೀತಿ ಬರಿಬಹುದಂದ್ರ ಎಲ್ ಸ್ಕ್ವೇರ್, ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸ್ರಿ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನಾ ಇದನ್ನ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗ ಯಾವ ರೀತಿ ಸೂತ್ರ ಬರ್ತೈತೆ ಅಂತಾನು ಹೇಳಿದ್ದೇನೆ, ಆದ್ರೂ ಇನ್ನೊಂದು ಕ್ಲಾರಿಫೈಡ್ ಆಗಿ ಹೌದಾ, ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ. ಸೊ ಹಾಗಾದ್ರ ಆಪ್ಷನ್ ಏನ್ ಬರ್ತೈತೆ ಹೇಳ್ರಿ ನಮಗ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ನೋಡ್ರಿ, ಆಪ್ಷನ್ ಎ ಪೈ ಆರ್ ಸ್ಕ್ವೇರ್, ಆಪ್ಷನ್ ಬಿ 2 ಪೈ ಆರ್ ಎಚ್, ಆಪ್ಷನ್ ಸಿ 2 ಪೈ ಆರ್, ಆಪ್ಷನ್ ಡಿ ಪೈ ಆರ್ ಎಚ್ ಅಂತ ಇದೆ ಹೌದಾ. ಸೊ ಹಾಗಾದ್ರೆ ಆಪ್ಷನ್ ಯಾವ್ದು ನೋಡ್ರಿ, ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಪ್ಷನ್ ಎ 6a ಸ್ಕ್ವೇರ್, ಆಪ್ಷನ್ ಬಿ 4a ಸ್ಕ್ವೇರ್, ಆಪ್ಷನ್ ಸಿ 3a ಸ್ಕ್ವೇರ್, ಆಪ್ಷನ್ ಡಿ 2a ಸ್ಕ್ವೇರ್ ಅಂತ ಇದೆ ಹೌದಾ. ಒಂದು ಘನ ಅಂದ್ರೆ ಕ್ಯೂಬ್, ಆ ಕ್ಯೂಬ್ ದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ ಇದು. ಸ್ಟಾರ್ಟಿಂಗ್ ನಾ ನಿಮಗ ಘನ ಅಂದ್ರ ಆಯತ ಘನದ ಅಂತ ಹೇಳುವಾಗ ಹೇಳಿದ್ದೆ, ಅಲ್ಲಿ 6 ಪಾರ್ಟ್ಸ್ ಇರೋದ್ರಿಂದ ಸೊ ನಮ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದ್ ಸೆಕೆಂಡ್, ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಹೀಗೂ ಕರೆಯುತ್ತಾರೆ, ಅಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಈ ರೀತಿನೂ ಕರೀತಾರಂತ. ಯಾವ್ದು ನೋಡ್ರಿ, ಆಪ್ಷನ್ ಎ ಸುತ್ತಳತೆ, ಆಪ್ಷನ್ ಬಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಪ್ಷನ್ ಸಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆಪ್ಷನ್ ಡಿ ಪಾದದ ವಿಸ್ತೀರ್ಣ. ಹಾಗಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ, ನಾನು ಎಷ್ಟೋ ಸರಿತಿ ಹೇಳಿದೆ ನಿಮಗ, ಸಿಲಿಂಡರ್ ಅಂತ ಅಷ್ಟೇ ಅಲ್ಲ, ಕೋನ ಇರ್ಬೋದು, ಗೋಳ ಇರ್ಬೋದು, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ. ಅದೇ ರೀತಿ ಹಾಗಾದ್ರೆ ನಮ್ದಿದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್, ಶಂಕುವಿನ, ಇಲ್ಲೇ ನಿಮಗ್ ಒಂದಿಷ್ಟು ನಾನು ಡೈರೆಕ್ಟ್ ನಿಮಗ ಮಲ್ಟಿಪಲ್ ಚಾಯ್ಸ್ ಕೊಡೋದಕ್ಕಿಂತ ಸ್ವಲ್ಪ ಪ್ರಾಬ್ಲಮ್ಸ್ ಗಳನ್ನ ಮಾಡ್ಲಿ ಅನ್ನೋದಕ್ಕೆ ನಾನು ನಿಮಗ ಡೈರೆಕ್ಟ್ ಇಲ್ಲೇ ಶಾರ್ಟ್ ಆನ್ಸರ್ ಕ್ವಶನ್ಸ್ ಗಳನ್ನ ಒಂದಿಷ್ಟು ಕೊಟ್ಟಿದ್ದೀನಿ. ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್, ತ್ರಿಜ್ಯ 6 ಸೆಂಟಿಮೀಟರ್ ಇದ್ದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ ಹೌದಾ. ನೋಡ್ರಿ ಏನಿದೆ ಅಂತ ಹೇಳಿ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ, ಇಲ್ಲೇ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ 10, ಆಮೇಲೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹೌದಾ. ಇಲ್ಲಿ ಏನಾಗಿದೆ, ಪೈ ಆರ್ ಎಲ್ ಇಂಟು ಎಲ್ ಪ್ಲಸ್ ಆರ್, ಪೈ ಆರ್ ಎಲ್, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಂತ ಇದೆ. ಪೈ ಅಂದ್ರ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರ 6 ಇಂಟು 10 ಪ್ಲಸ್ 6 ಎಷ್ಟಾಯ್ತು ನೋಡ್ರಿ, ಈ ಬಂತು ಇಲ್ಲೇ ಕಡ್ತಾ ಹೊಡಿಲಿಕ್ಕಂತೂ ಬರುದಿಲ್ಲ ಹೌದಾ. 6 ಇಂಟು 16 ಕರೆಕ್ಟಾ, ಎಷ್ಟಾಗತ್ ನೋಡ್ರಿ ಸ್ವಲ್ಪ, 22 ಡಿವೈಡೆಡ್ ಬೈ 7, ಸಾರಿ 22 ಇಂಟು 6 ಇಂಟು 16 ಹೌದಾ, ಡಿವೈಡೆಡ್ ಬೈ 7 ಎಷ್ಟಾಗತ್ ನೋಡ್ರಿ, 301.71, 301 ಅಂದ್ರೆ ಇದರದ ಆನ್ಸರ್ ಏನ್ ಬರ್ತೈತಿ ನಮಗ್ ಹೇಳ್ರಿ, 301.71 ಅಂತ ಬರ್ತೈತಿ, 71 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿ ನಾವು ಇಲ್ಲೇನ್ ನಿಮ್ಗೆ ಫಾರ್ಮುಲಾಗಳನ್ನ ತೋರಿಸಿದ್ರೇನಲ್ಲ ಅದೇ ರೀತಿ ನೀವು ಫಿಲ್ ಮಾಡಿ, ಈ ರೀತಿ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳನ್ನ 1 ಮಾರ್ಕ್ಸ್ ಕ್ವಶನ್ ಗೆ ಕೊಡುವಂತಹ ಚಾನ್ಸ್ ಇರ್ತೈತಿ. ಅದಕ್ಕೆ ನಾನು ನಿಮ್ಗೆ ಒಂದ್ ಎಕ್ಸಾಂಪಲ್ ಆಗಿ ಮಾಡಿ ತೋರಿಸಿದ್ದೇನೆ. ಅದೇ ರೀತಿ ಕ್ವಶನ್ಸ್ ಯಾವ ರೀತಿ ಇದಾವ ನೋಡ್ರಿ, ಇವನ್ ಸ್ವಲ್ಪ ನೀವು ಮಾಡ್ಬೋದು ಹೌದಾ. ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 154
ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಓರೆ ಎತ್ತರ 14 ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಎಷ್ಟು? ಅದರ ತ್ರಿಜ್ಯ ಎಷ್ಟು ಅಂತ ಹೇಳಿದಾರು. ಪಾರ್ಶ್ವ ಮೇಲ್ಮೈ ಸೂತ್ರ ಯಾವ್ದು ಹೇಳ್ರಿ? ಪೈ ಆರ್ ಎಲ್ ಅನ್ನ ಹಾಕಿ ಅದ್ರೊಳಗ ಅದರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಓರೆ ಎತ್ತರವನ್ನ ಹಾಕಿ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? ಆನ್ಸರ್ ಬರ್ತೈತಿ. ಸೊ ಎಷ್ಟು ಬರ್ತೈತಿ ಅನ್ನೋದನ್ನ ನೀವ ಮಾಡಿ ಅದ್ರದ್ದು ಆನ್ಸರ್ ಅನ್ನ ಹೇಳ್ಬೇಕು. ಹೌದಾ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್, ಶಂಕುವಿನ ಓರೆ ಎತ್ತರ ಕಂಡುಹಿಡಿಯುವಂತಹ ಸೂತ್ರ. ಓರೆ ಎತ್ತರ ಕಂಡುಹಿಡಿಯುವಂತಹ ಸೂತ್ರ ಯಾವ್ದು ಬರ್ತೈತಿ ನೋಡ್ರಿ? ಇವಾಗಾದ್ರೂ ಹೇಳಿದ್ರಿ. ಓರೆ ಎತ್ತರವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಬರೀರಿ ಅಂದ್ರ ಎಲ್ ಇಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರ್ತೈತಿ. ಎಲ್ ಇಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನೆಕ್ಸ್ಟ್ ಲಾಸ್ಟ್ ಇದೆ ನೋಡ್ರಿ, 42 ಸೆಂಟಿಮೀಟರ್ ವ್ಯಾಸವುಳ್ಳ ಕೋನದ ತ್ರಿಜ್ಯ. ಹೌದಾ? 42 ಸೆಂಟಿಮೀಟರ್ ವ್ಯಾಸವುಳ್ಳ ಅಂದ್ರೆ ಅದ್ರದ್ದು 42 ಸೆಂಟಿಮೀಟರ್ ವ್ಯಾಸ ಇದೆ ಅಂದ್ರ ತ್ರಿಜ್ಯ ಎಷ್ಟಿರ್ತೈತಿ ಹೇಳ್ರಿ? ಅದ್ರ ಅರ್ಧ. ಹೌದಾ? 42 ಎರಡ್ ಅಂದ್ರ ಅರ್ಧ ಅಂದ್ರೆ 2ರಿಂದ ಭಾಗಿಸ್ರಿ ಎಷ್ಟಾಯ್ತು? 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ ಅಂದ್ರೆ ಎಷ್ಟಾಗತ್ತ ಹೇಳ್ರಿ? ನಮಗ 21 ಅಂತ ಆಗತ್ತ. ಇದ್ರ ಆನ್ಸರ್ ಎಷ್ಟಾಗತ್ತ? 21 ಆಗತ್ತ. 42 ಸೆಂಟಿಮೀಟರ್ ವ್ಯಾಸದ ತ್ರಿಜ್ಯ ಎಷ್ಟಾಗತ್ತ? 21 ಸೆಂಟಿಮೀಟರ್ ಆಗತ್ತ. ಸೊ ಇದು ಇವತ್ತಿನ ನಿಮ್ದು ರಸಪ್ರಶ್ನೆ ಆಗಿತ್ತು. ಇದು ರಸಪ್ರಶ್ನೆದ ಜೊತೆಗೆ ಒಂದೆರಡು ನಿಮ್ಗ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳು ಆಗಿದ್ವು. ಸೊ ಇದು ಇವತ್ತಿನವರೆಗೂ ಹೇಳಿದ್ದು ನಿಮ್ಗ ಕ್ಲಾಸು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೇನೆ. ಇದ್ರದ್ದು ಉಳಿದಿರುವ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.